ಕಣ್ಣು ನೋಡಿ ಯಾವುದೇ ಒಂದು ಹಾವು ಕಚ್ಚಿದ್ರು ಕಣ್ಣಿನ ದೃಷ್ಟಿ ಕಳ್ಕೊಂಡ್ಬಿಡ್ತಾರೆ. ನಮಸ್ತೆ ಎಲ್ಲರಿಗೂ. ಓಂ ಶ್ರೀ ಮಾತೃದೇವೋ ಭವ, ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ಆಚಾರ್ಯ ಗುರು ಅಮರದೇವೋ ಭವ, ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಇವತ್ತು ನಾವು ಇವರು ಗರುಡಪ್ಪ ಅಂತ ಇವ್ರ ಹೆಸರು. ಇವ್ರನ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಸುಮಾರು ಒಂದು 50 ವರ್ಷದಿಂದ ಈ ಒಂದು ಮೂಲಿಕೆಗಳನ್ನ ಔಷಧ ಕೊಡ್ತಾ ಇದ್ದಾರೆ. ಎಲ್ಲಿ ಇದು ಕ್ಯೂರ್ ಆಗಿಲ್ವೋ ಅಂಥ ಡಿಸೀಸ್ಗೆಲ್ಲ ಇವರು ಈ ಔಷಧ ಕೊಟ್ಟು ಇವರು ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ಇವರಿಗೆ ದೈವ ಅನುಗ್ರಹದಿಂದ ಬಂದಿರೋ ಒಂದು ವಿದ್ಯೆ. ಇದು ಇವರಾಗಿ ಹೋಗಿ ಎಲ್ಲೋ ಕಾಲೇಜು ಅಲ್ಲಿ ಇಲ್ಲಿ ಹೋಗಿ ಕಲ್ತ್ಕೊಂಡಿಲ್ಲ. ಇಟ್ ಈಸ್ ಎ ಬ್ಲೆಸ್ಸಿಂಗ್ಸ್ ಫ್ರಮ್ ಡಿವಿನಿಟಿ ವಿಚ್ ಹ್ಯಾಸ್ ಕಮ್ ಟು ಹಿಮ್ ಆ್ಯಂಡ್ ಹಿ ಈಸ್ ಡೂಯಿಂಗ್ ಇಟ್ ಆಸ್ ಎ ಸರ್ವಿಸ್ ಟು ಹ್ಯುಮ್ಯಾನಿಟಿ. ಇದು ಅವ್ರು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಇವರು ನನಗೆ ಪರಿಚಯ ಆದರು. ಇವರು ಅಕಸ್ಮಾತಾಗಿ ಅವ್ರನ್ನ ನಾನು ಕೆಲವರು ನಮ್ಮ ಇದರಲ್ಲಿ ಪರಿಚಯ ಮಾಡಿಕೊಟ್ಟೆ. ಅವ್ರಿಗೂ ಚೆನ್ನಾಗಾಗಿದೆ, ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇವ್ರನ್ನ ನಾವು ಎಲ್ಲರೂ ಹ್ಯುಮ್ಯಾನಿಟಿ ಅವರು ಯೂಸ್ ಮಾಡ್ಕೋಬೇಕಂತ ಒಂದು ವಿನಂತಿ. ಆಮೇಲೆ ಇವರು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇವರು ಹಸ್ತ ಸಾಮುದ್ರಿಕನೂ ಹೇಳ್ತಾರೆ. ಅದು ಒಂದು ವಿದ್ಯೆ ಕಲ್ತಿದೆ ಇವ್ರಿಗೆ. ಅದನ್ನು ಇವ್ರಿಗೆ ದೈವ ಅನುಗ್ರಹನೇ ಆಗಿರೋದು. ಇವ್ರು ಹೋಗಿ ಎಲ್ಲಿ ಪಾಮಿಸ್ಟ್ರಿ ಬುಕ್ ತೊಗೊಂಡು ರೀಡ್ ಮಾಡಿ ಅದು ಇದೆಲ್ಲ ಆ್ಯಕ್ಚುಲಿ ಈಸ್ ಎ ಇಲಿಟ್ರೇಟು, ಬಟ್ ಇಟ್ ಈಸ್ ಎ ಡಿವೈನ್ ಗ್ರೇಸ್ ದಟ್ ಹಿ ಹಸ್ ಕಮ್ ಇನ್ ಟು ಆಲ್ ದಿಸ್ ನಾಲೆಡ್ಜ್. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇವ್ರಿಗೆ ಹೆಸರು ಸ್ನೇಕ್ ಗರುಡಪ್ಪ ಅಂತ ಕೊಟ್ಟಿದ್ದಾರೆ, ಒಂದು ಟೈಟ್ಲ್. ಏನಕ್ಕಂದರೆ ಇವ್ರು ಎಲ್ಲೇ ಹಾವು ಇದ್ರೂ ಫೋನ್ ಮಾಡಿದ್ರೂ ಹೋಗ್ಬಿಟ್ಟು ಆ ಹಾವನ್ನ ಹಿಡಿದು ತಗೊಂಡೋಗಿ ಕಾಡಿನಲ್ಲಿ ಬಿಟ್ಬಿಡ್ತಾರೆ. ಸೊ ಈಸ್ ಎ ಸ್ಪೆಷಲಿಸ್ಟ್ ಇನ್ ದಟ್ ಆಲ್ಸೋ. ಸೊ ಈ ಥರ ಒಂದು ವ್ಯಕ್ತಿ ನಮ್ಗೆ ಸಿಕ್ಕಿರೋದು ಅಪರೂಪ. ಇವ್ರನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ರಿಕ್ವೆಸ್ಟ್. ಶ್ರೀಕೃಷ್ಣ ಅರ್ಪಣಮಸ್ತು. ಆಯಿತಾ? ನಮಸ್ಕಾರ. ನಮ್ಮ ಹೆಸರು ಗರುಡಪ್ಪ ಅಂತೇಳಿ. ನಾನು ಸ್ನೇಕ್ ಕ್ಯಾಚರು. ಹಾವು ಹಿಡಿಯೋದು ಒಂದು ಹವ್ಯಾಸಕ್ಕೆ ನನಗೆ ಅದೇ ಬಿರ್ದು ಬಂತು. ನನಗೆ ಹಾವು ಹಿಡಿಯೋದು ಹವ್ಯಾಸದಿಂದ ಈ ಹೆಸರು ನನಗೆ ಬಂದಿದ್ದು. ನಾನು ಈ ನಾಟಿ ಔಷಧಿ ಹಾವು ಕಡ್ದವ್ರಿಗೆ ಸುಮಾರು ಎಷ್ಟು ಅಂದರೆ ಅದು ಲೆಕ್ಕಾಗಿಲ್ದಂಗೆ ನಾನು ಅದನ್ನು ಒಂದು 200-300 ಜನನ ನಾನು ಉಳಿಸಿದ್ದೀನಿ. ನಾನು ಉಳಿಸಿರೋದಲ್ಲ, ಭಗವಂತ ಅವನು ಪರಮಾತ್ಮ ಅವನು ಉಳಿಸಿರೋನು. ನನ್ನ ಕರ್ತವ್ಯ ನಾನು ಗಿಡಮೂಲಿಕೆಗಳನ್ನು ಒಂದು 12-13 ಥರ ಗಿಡಮೂಲಿಕೆಗಳು ಒಂದೊಂದು ಹಾವು ಕಚ್ಚಿದ್ರೆ ಒಂದೊಂದು ಗಿಡಮೂಲಿಕೆಗಳು ಕೊಡ್ತೀನಿ. ಅದು ಏನಾದರೂ ತುಂಬ ಸೀರಿಯಸ್ ಯಾವ್ಯಾವ ಇದರಲ್ಲಿ ಇದ್ದಾರೆ, ಒಂದು ಔಷಧಿ ಇದೆ, ಅದು ಚಕ್ಕೆನ ಕೊಟ್ಟರೆ ಯಾವ ಹಾವು ಕಚ್ಚಿದೆ ಅನ್ನೋದನ್ನ ನಾವು ಅಲ್ಲಿ ಗುರುತಿಸ್ಬೋದು. ಆ ಹಾವು ಗುರುತಿಸಿದ ಮೇಲೆ ನಾವು ಔಷಧಿ ಕೊಡ್ತೀವಿ. ಔಷಧಿ ಕೊಟ್ಟಿರೋದು ಇಲ್ಲಿವರೆಗೂ ಯಾವ್ದು ಫೇಲ್ ಆಗಿಲ್ಲ. ಭಗವಂತ ಅದನ್ನೊಂದು ಜೀವಗಳನ್ನ ರಕ್ಷಣೆ ಕೊಟ್ಟಿದ್ದಾನೆ. ಅದಕ್ಕೂ ಹಾವುಗೂ ರಕ್ಷಣೆ ಕೊಟ್ಟು ನಾನು ಒಂದು ಅದಕ್ಕೆ ರಕ್ಷಣೆ ಕೊಟ್ಟು ತಗೊಂಡೋಗಿ ಕಾಡಲ್ಲಿ ಬಿಡೋದ್ರಿಂದ ಭಗವಂತ ನನಗೂ ಒಂದು ದಾರಿ ಒಳ್ಳೇದ್ ಮಾಡಿದ್ದಾನೆ. ಆ ನಾಗದೇವತೆನೂ ಕೂಡ ಒಳ್ಳೇದ್ ಮಾಡಿದ್ದಾಳೆ. ಇಲ್ಲಿ ತನಕ ಎಷ್ಟು ಹಾವುಗಳು ಹಿಡಿದಿದ್ದೀರಾ? ಸುಮಾರು ಸಾಮಾನ್ಯವಾಗಿ ನಾನು ಹಿಡಿದಿರೋದು ಲೆಕ್ಕ ಹಾಕೊಂಡಿಲ್ಲ. ಒಂದು 10,000 ಹಾವು ಹಿಡಿದಿರ್ಬೋದು. ಒಂದ್ ದಿನಕ್ಕೆ 15 ಹಾವು ಹಿಡಿತಿದೆ. ಒಂದು ವಾರದಲ್ಲಿ 150 ಹಾವು ಬನ್ನರ್ಘಟ್ಟ ಕಾಡಿಗೆ ತಗೊಂಡೋಗಿ ಬಿಡ್ತಾ ಇದೆ. ಬನ್ನರ್ಘಟ್ಟ ಕಾಡಿಗೆ ಬಿಡ್ತಾ ಇದೆ. ಆ ಬನ್ನರ್ಘಟ್ಟ ಝೂಗೆ ಒಂದ್ಸರಿ 150 ಹಾವು ತಗೊಂಡೋಗಿದೆ. ಝೂ ಕೊಡೋಣ, ನಮ್ಮ ಹೆಸರು ಅಲ್ಲಿ ಒಂದು ಅದ್ಭುತವಾಗಿ ಜನಗಳು ಉಳ್ಕೊಳ್ಳುತ್ತೆ, ಇಂಥವರಿಂದ ಇದರಿಂದ ಸೇವೆ ಆಗ್ತಾ ಇದೆ ಅಂತ ಹೇಳಿ ಒಂದು ಇದ್ರ ಮೇಲೆ ನಾನು ಮಾಡ್ಬೇಕು ಅಂತ ಹೋದೆ. ಅಲ್ಲಿ ಅವರು ಇಲ್ಲ, ವಿಶೇಷವಾಗಿರ್ತಕ್ಕಂಥ ಹಾವೇನಾದ್ರೂ ಇದ್ರೆ 2 ತಲೆ ಹಾವಾಗ್ಲಿ, ನಾಗರ ಹಾವಿಗೆ 2 ಎಡೆ ಇರೋದಾಗ್ಲಿ, ಆ ವೈಟ್ ಇರೋದಾಗ್ಲಿ, ಇಲ್ಲ ಕೆಂಪು ಫುಲ್ಲು ರೆಡ್ ಇರೋದಾಗ್ಲಿ, ಇಂಥ ಹಾವುಗಳೇನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನ ನೀವು ತಗೊಂಡ್ಬಂದು ಝೂ ಬಿಟ್ರೆ ಅವಾಗ ನಮ್ಗುನು ಒಂದು ಅದರಿಂದ ಅನುಕೂಲ ಆಗುತ್ತೆ. ನೋಡೋರ್ಗೆ ಕುತೂಹಲ ಜಾಸ್ತಿ ಆಗ್ತದೆ, ನಮ್ ಝೂ ಬರ್ತಾರೆ. ಆತರ ಇದ್ರೆ ಮಾತ್ರ ತನ್ನಿ. ನಾರ್ಮಲ್ ನಿಮ್ಗೆ ಯಾವ್ದೇ ಹಾವುಗಳು ನಿಮ್ಗೆ ಸಿಕ್ಕಿದ್ರೆ ಮಾಮೂಲಿ ಅವೆಲ್ಲ ತಗೊಂಡೋಗಿ ನೀವು ಕಾಡಿಗೆ, ಇಲ್ಲಿ ನಮ್ ಕಾಡಿಗೂ ಬಿಡ್ಬೋದು, ನೀವ್ ಯಾವ ಕಾಡಿಗೂ ತಗೊಂಡೋಗಿ ಬಿಡಬಹುದು. ಅಷ್ಟ್ ಕೆಲಸ ಮಾಡಿ ಅಂದ್ರು. ಸರಿ ಸಾಯ್ತು ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಯಾವ ಕಾಡಿಗೆ ಬಿಡ್ತೀರಾ ನಾರ್ಮಲ್ ಆಗಿ ಹಿಡ್ಕೊಂಡು ಹೋದ್ರೆ? ಇವಾಗ ನಾನು ಸೂಲಿಕೆರೆ ಕಾಡು ಅಂತ ಬರುತ್ತೆ, ಅಲ್ಲಿನೂ ಸುಮಾರು ಒಂದು ತುಂಬಾ ಹಾವುಗಳು ಬಿಟ್ಟಿದೀನಿ. ಅದು ಹೇಳ್ಬಾರ್ದು ಲೆಕ್ಕನ, ಅಷ್ಟೊಂದು ಹಾವು ಬಿಟ್ಟಿದೀನಿ. ಇಲ್ಲಿ ಸಾವನದುರ್ಗ ಕಾಡು ಬರುತ್ತೆ, ಅದನ್ನು ಬಿಟ್ಟಿದೀನಿ. ಇಲ್ಲಿ ಹೊಸಕೋಟೆ ಕಾಡು ಅಂತ ಬರುತ್ತೆ, ಹೊಸಕೋಟೆಯಿಂದ
ಆನೇಕಲ್ ರೋಡ್ ಒಂದು ಹೊಸಕೋಟೆ ಹತ್ರ ಒಂದು ಕಾಡಿದೆ, ಗೊಟ್ಟಿಪುರ ಅಂತ ಬರುತ್ತೆ, ಅಲ್ಲಿಂದ ಮುಂದೆ ಹೋದ್ರೆ ರೈಟ್ಗೆ ಅಲ್ಲಿ ಕೂಡ ಬಿಟ್ಟಿದ್ದೀನಿ. ಸಿದ್ಧಗಂಗಿ ಶಿವಗಂಗಿ ಬೆಟ್ಟಕ್ಕೂ ಕೂಡ ಬಿಟ್ಟಿದ್ದೀನಿ. ಕುಣಿಗಲ್ ಹತ್ರ ರಂಗನಾಥ ಸ್ವಾಮಿ ಗುಡ್ಡ ಅಂತ ಬರುತ್ತೆ, ಅಲ್ಲಿಗೂ ಕೂಡ ಕಾಡಲ್ಲಿ ಬಿಟ್ಟಿದ್ದೀನಿ. ನನ್ನ ಹತ್ರ ಸಿಕ್ಕಿರೋವು ಅವು ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ಯಾಕೆಂದ್ರೆ ಅದೃಷ್ಟ ಅಂತಂದ್ರೆ ಕೆಲವು ಇಲ್ಲಿ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಹಿಡಿಯೋರು ಉರ್ಗ ತಜ್ಞರು ಏನ್ ಮಾಡ್ತಾರೆ, ಇಲ್ಲಿ ಹಿಡಿತಾರೆ, ಪಕ್ಕದ ರೋಡಲ್ಲಿ ಬಿಟ್ಬಿಡ್ತಾರೆ, ಅಲ್ಲಿ ಹಿಡಿತಾರೆ, 3ನೇ ರೋಡಲ್ಲಿ ಬಿಟ್ಬಿಡ್ತಾರೆ. ಆಲ್ರೆಡಿ ನಾನು ಎಲ್ಲಾ ಕಡೆ ಹೋಗಿರೋ ಕಡೆನ ನನ್ಗೆ ಹೇಳ್ತಾರೆ. ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ಈ ತರ ಹಿಂಗೆ ಹಾವು ತಗೊಂಬಂದು ಇಲ್ಲಿ ಬಿಡ್ತಾ ಇರೋದು ನಮ್ಮ ಮನೆ CC ಕ್ಯಾಮ್ರಾದಲ್ಲಿ ಸರಿಯಾಗೈತೆ, ಅವ್ರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಈ ಸರಿ ಬಂದ್ರಂತೂ ಅವ್ರಿಗೆ ಧರ್ಮದೇಟು ಗ್ಯಾರಂಟಿ ಅಪ್ಪ, ಪಾಪಿಗಳಿಗೆ ಮಾಡ್ತಾರೆ ಅಂದ್ರು. ಅಮ್ಮ ನೋಡಿ ಇವತ್ತು ನೋಡಿ ಹಿಡ್ಕೊಂಡ್ ಬರ್ತಾ ನಿಮ್ ಮನೆ ಹಿಂದೆಗಡೆ ಹಿಡ್ದಿರೋದು ಹಿಡ್ಕೊಂಡು ಹೋಗ್ತಾ ಇದೀನಿ. ಆ ತರನ ಇದ್ರೆ ನೀವು ಸ್ವಲ್ಪ ಅದನ್ನ ದಂಡಿಸಿ ಅದನ್ನ ಬಗ್ಗೆ ಕಂಪ್ಲೇಂಟ್ ಕೊಡಿ. ಅವ್ರಿಗೆ ಒಂದು ಇದಿರುತ್ತೆ, ಕಾನೂನು ಇರುತ್ತೆ. ಏನಕ್ಕೆ ಇವಾಗ ನಾವು ಹಿಡಿಬೇಕಾದ್ರೆ ನಮ್ಗೆಲ್ಲ ಒಂದು ಹಕ್ಕು ಇರ್ಬೇಕು. ಆದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದು ನಮ್ಗೆ ಏನು ಕೊಡಲ್ಲ, ಯಾವ ಸೌಲಭ್ಯನೂ ಕೊಡಲ್ಲ ನಮ್ಗೆ. ಇವಾಗಲೇ ಸುಮಾರು ಒಂದು 15 ಸರಿ ಕಚ್ಚವೆ. ನಿಮಗೆ ಕಚ್ಚಿದೆ? 15 ಸರಿ ಕಚ್ಚವೆ ನೋಡಿ. ಇದು 3.5 ಲಕ್ಷ ಖರ್ಚಾಯ್ತು, ಇದಕ್ಕೆ 4.5 ಲಕ್ಷ ಖರ್ಚಾಯ್ತು, ಒಟ್ಟು 8-9 ಲಕ್ಷ ಖರ್ಚಾಗಿದೆ. 8-9 ಲಕ್ಷ. ಈ 8-9 ಲಕ್ಷ ನನ್ಗೆ ಖರ್ಚಾಗಿರ್ಬೇಕಂದ್ರೆ ನಾನು ಏನ್ ಯೋಚನೆ ಮಾಡಿದೆ ಅಂದ್ರೆ, ಏನೋ ನಮ್ಮ ಹತ್ರ ಕೊಡೋರಿದ್ರು, ಸಾಲ ಕೊಡೋರಿದ್ರು, ಏನೋ 4 ಜನ ನನ್ಗೆ ಹೆಲ್ಪ್ ಮಾಡೋರಿದ್ರು. ಇಷ್ಟು ಹೆಲ್ಪ್ ಮಾಡೋರು ಎಲ್ಲ ಇರೋದ್ರಿಂದ ನನ್ಗೆ ಜೀವ ಉಳ್ಕೊಂತು. ತುಂಬಾ ನಿರ್ಗತಿ ಬಡವ್ರಿಗೆ ಏನಾದ್ರೂ ಅವ್ರಿಗೆ ಕಚ್ಚಿದ್ರೆ ಅವ್ರು ಎಲ್ಲಿಂದ ತರ್ತಾರೆ ದುಡ್ಡು? ಎಲ್ಲಿಂದ ತರಕ್ಕಾಗಲ್ಲ, ಜೀವ ಹಾನಿ ಆಗ್ತದೆ. ಅದಕ್ಕೆ ನಾನೇನಾದ್ರೂ ಇದಕ್ಕೆ ಒಂದು ಪರಿಹಾರ, ಬಡವರಿಗೆ ಒಂದು ಪರಿಹಾರ ಹುಡಿಕೊಬೇಕು ಅನ್ನೋದನ್ನ ಒಂದು ಉದ್ದೇಶ ನಾನು ಇಟ್ಕೊಂಡು ಈ ಔಷಧಿಗಳನ್ನ ಕಲೆಕ್ಟ್ ಮಾಡ್ಕೊಂತ ಬಂದೆ. ಇಂಥ ಔಷಧಿ ನನಗೆ, ಈ ಔಷಧಿ ಕೊಟ್ರೆ ಇದು ಗುಣ ಆಗುತ್ತೆ, ಇಲ್ಲ ಈ ಔಷಧಿ ಕೊಟ್ರೆ ಗುಣ ಆಗುತ್ತೆ, ಇಲ್ಲ ಯಾವ ಕಚ್ಚಿದ್ರೆ ಯಾವ್ಯಾವ. ಕೆಲವು ಉರ್ಗ ತಜ್ಞರ ಹತ್ರ ನಾನು ಆವಾಡಿಗರು ಅಂತ ಬರ್ತಾರೆ, ಅವ್ರ ಹತ್ರ ಕೆಲವೊಂದು ಔಷಧಿಗಳನ್ನ ಬಗ್ಗೆ ತಿಳ್ಕೊಂಡೆ. ಅವು ಕೂಡ ಕೆಲವು ಕೆಲಸ ಮಾಡಲ್ಲ. ಆದ್ರೆ ನಾವು ನನ್ನ ಹತ್ರ ಇರೋ ಔಷಧಿಗಳು ಒಂದಕ್ಕಲ್ಲ ಒಂದೊಂದು ಕೊಟ್ಟು ಆ ವಿಷಯನ ಇಮ್ಮಿಡಿಯೇಟ್ಲಿ ಅಲ್ಲೇ ಅವ್ರನ್ನ ಕ್ಲಿಯರ್ ಮಾಡ್ಬಿಟ್ಟು ಅವ್ರ ಹತ್ರ ಒಂದು ಪೇಪರ್, ಅಲ್ಲಿ ಕ್ಯಾಲೆಂಡರ್ ಇಲ್ಲ ದೂರದಲ್ಲಿ ಇಟ್ಕೊಂಡು ಒಂದು ಪೇಪರ್, ಕಣ್ಣು ನೋಡಿ ಯಾವುದೇ ಒಂದು ಹಾವು ಕಚ್ಚಿದ್ರು ಕಣ್ಣಿನ ದೃಷ್ಟಿ ಕಳ್ಕೊಂಡ್ಬಿಡ್ತಾರೆ. ಆ ಕಣ್ಣಿನ ದೃಷ್ಟಿ ಕಳ್ಕೊಂಡಿದ್ದ ತಕ್ಷಣ ಏನಾಗೋಗ್ಬಿಡ್ತದೆ ಅಂದ್ರೆ ಅವ್ರಿಗೆ ಫಸ್ಟ್ ಕಿಡ್ನಿಗೆ ಹೊಡಿತದೆ, ಲಿವರ್ಗೆ ಹೊಡಿತದೆ, ಹಾರ್ಟ್ಗೆ ಹೊಡಿತದೆ, ತಲೆಗೆ ಹೊಡಿತದೆ. ತಲೆಗೆ ಹೊಡೆದ್ಮೇಲೆ ಯಾರ ಕೈಯಿಂದ, ನನ್ನ ಕೈಂದು ಆಗಲ್ಲ, ಬ್ರಹ್ಮನ್ ಕೈಂದು ಆಗಲ್ಲ. ಅದೊಂದು ಹೇಳ್ತೀನಿ. ತಲೆಗೆ ಯಾವಾಗ ಪ್ರಜ್ಞೆ ಇಲ್ದಾನೆ ಅವ್ರಿಗೆ ಕಣ್ಣಿನ ಆಕ್ಷನ್ ಪೂರ್ತಿ ಎಲ್ಲ ಮುಚ್ಕೊಂಡ್ಬಿಡುತ್ತೋ ಅವಾಗ ಅವ್ರು ಉಳಿಯೋದು ತುಂಬಾ ಕಷ್ಟ ಆಗುತ್ತೆ. ಅಷ್ಟ್ರ ಒಳಗಡೆ ಜಾಗ್ರತೆ ಆಗಿ ನೀವು ಅದನ್ನ ಹಾಸ್ಪಿಟ್ಲ್ಗೆ ಎಲ್ಲ ನಾಟಿ ಔಷಧಿ ಕೊಡೋರು. ಈ ಕೆಲವ್ರು ಏನ್ ಮಾಡ್ತಾರೆ, ನಾಟಿ ಔಷಧಿ ಅಂದ್ರೆ ಏನು ಇದಿಲ್ಲ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ತಾತ ಮುತ್ತಜ್ಜಿನ ಕಾಲದಲ್ಲಿ ಈ ಹಾಸ್ಪಿಟ್ಲ್ ಇರ್ಲಿಲ್ಲ, ಮೆಡಿಸಿನ್ಗಳು ಇರ್ಲಿಲ್ಲ. ಅವಾಗೆಲ್ಲ ಈ ನಾಟಿ ಔಷಧಿ ನಮ್ಮ ತಾತ ಅಜ್ಜಿ ಮುತ್ತಾತ ಇವರೆಲ್ಲ ಹೆಸರು ಮಾಡಿರೋದು ಏನಕ್ಕೆ ಅಂದ್ರೆ ಇದೇ ನೋಡಿ. ಎಲ್ಲ ಈ ತರ ಔಷಧಿಗಳು ಕೊಟ್ಟು ಒಂದು ಪ್ರಾಣ ಉಳಿಸಿದ್ರೆ 1 ಕೋಟಿ ಜೀವ ಕೊಟ್ಟಂಗೆ, 1 ಕೋಟಿ ಜೀವ ಕೊಟ್ಟಂಗೆ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಬಡವರಿಗೆ ಹೆಲ್ಪ್ ಮಾಡ್ಬೇಕಲ್ಲ ಅನ್ನೋ ಒಂದು ಇದ್ರ ಮೇಲೆ ನಾನು ತುಂಬಾ ಜನನ ಔಷಧಿ ಎಲ್ಲ ರೆಡಿ ಅದನ್ನ ಇಟ್ಕೊಂಡು ನಮ್ಮ ಅಜ್ಜಿ ತಾತ ತೋರಿಸಿರೋದು, ನಮ್ಮ ಮುತ್ತಜ್ಜ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ನಮ್ಮ ತಂದೆ, ನಮ್ಮ ಅಜ್ಜಿ ಕೂಡ ಸುಮಾರು ಒಂದು ಅರ್ಧ ಭಾಗ ನನಗೆ ಹೇಳ್ಕೊಟ್ಟಿದ್ರು, ತೋರ್ಸ್ಕೊಟ್ಟಿದ್ರು. ಅವ್ರಿಗೆಲ್ಲ ಗಿಡಮೂಲಿಕೆಗಳನ್ನ ತಗೊಂಡ್ ಹೋಗಿ ನಾನೇ ರೆಡಿ ತಗೊಂಡ್ಬರ್ತಿದ್ದೆ. ನಮ್ದು ಊರ್ ಬಂದು ಬೆಳ್ಳೂರು ನಾಗಮಂಗ್ಲ, ಕೋಟೆ ಬೆಟ್ಟ ಅಂತ ಹೇಳಿ. ನಾವು ಇಲ್ಲಿ ಬಂದು ಬೆಂಗಳೂರಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಇರೋದು. ನಮ್ದು ಸ್ವಂತ ಊರು ಬಂದು ನೆಲಮಂಗಲದ ಹತ್ರ. ನಮ್ಮ ಅಜ್ಜಿ ಅಲ್ಲಿ ಬರೋರು ಔಷಧಿಗೆ, ಎಲ್ಲಿ ಬೆಳ್ಳೂರು ನಾಗಮಂಗಲ, ನಮ್ಮ ಊರಿಗೆ ಬರೋರು. ನಮ್ ತಂದೆ ಇಲ್ಲಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗಿರೋದು. ನಮ್ಮ ಅಜ್ಜಿ ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿ ಬರೋರು. ನನ್ನ ಕೈನಲ್ಲಿ ನಾನು ಯಾರನ್ನ ಫಸ್ಟ್ ಔಷಧಿಗೆ ಬಂದ್ರೆ ನಮ್ ತಂದೆ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ, ಕರೆಯೋ ಲೊಕೇಶನ್ ಕರೆಯೋ, ಅವನ ಕೈಲಿ ಕೊಡ್ಸೋ ಫಸ್ಟ್. ಅದು ಏನಕ್ಕೆ ಅಂತ ಗೊತ್ತಿರ್ಲಿಲ್ಲ. ನಮ್ಮ ಅಣ್ಣ ಇದ್ದ, ತಂಗಿದಿರು ಇದ್ರು, ಇವರೆಲ್ಲ ಇದ್ರು. ಔಷಧಿ ಹೋಗಿ ನಾನೇ ತರಬೇಕು, ತಗೊಂಬಂದು ರೆಡಿ ಮಾಡಿ ನಾನೇ ಕೊಡ್ಬೇಕು. ಅಂದ್ರೆ ನನ್ನ ಕೈನಲ್ಲಿ ಇಷ್ಟು ಗುಣ ಆಗುತ್ತೆ ಅನ್ನೋದು ನನ್ಗೆ ಅವಾಗ ಅರ್ಥ ಇರ್ಲಿಲ್ಲ. ಅವಾಗ ನಾನೇನ್ ಮಾಡ್ತಾ ಇದ್ದೆ, ಅವ್ನು ಕಳ್ಸೋ, ಇವನು ಕಳ್ಸೋ, ನಮ್ಮ ತಂಗಿ ಕಳ್ಸೋ, ಇಲ್ಲಾಂದ್ರೆ ಅಣ್ಣನ್ ಕಳ್ಸೋ ಅಂತ. ಹೋಗಯ್ಯ ನೀನೇ ಹೋಗ್ಬಿಟ್ಟು ನೀನೇ ತಗೊಂಬಂದು ನೀನೇ ಕೊಡ್ಬೇಕಣೋ ಫಸ್ಟ್. ಯಾಕೆ ನನ್ನ ಕೈಲಿ ಕೊಡಿಸ್ತಾರೆ ಅಂತ ಥಿಂಕ್ ಮಾಡಿದೆ. ಈಗ ನನಗೆ ಭಗವಂತ ನನಗೆ ಅದನ್ನ ಒಲ್ದು ಬಂದಿದೆ. ನನಗೆ ವಿದ್ಯಾಭ್ಯಾಸ ಕಮ್ಮಿ ಅಂದ್ರೆ ನನ್ಗೆ ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು, ಈ ಔಷಧಿ ಬಗ್ಗೆ ತುಂಬಾ ನನ್ಗೆ ಕೊಟ್ಟಿದ್ದು ವಿದ್ಯೆ ಅನ್ನೋದು ನನಗೆ ಏನಾಗೋಯ್ತು,
ಈ ಸ್ಕೂಲ್ ನಲ್ಲಿ ಹೋಗಿ ಪಾಠ ಮಾಡೋದನ್ನ ಮನೆಯಲ್ಲೇ ನನ್ಗೆ ಅದು ಪಾಠ ಆಗೋಯ್ತು. ಅದೇ ವಿದ್ಯೆನೆ ನನ್ಗೆ ಇವತ್ತು ಭಗವಂತ 4 ಜನಕ್ಕೆ ಜೀವ ಉಳಿಸುವಂತ ಒಂದು ವಿದ್ಯೆ ಕೊಟ್ಟಿದ್ದಾನಲ್ಲ, ಅದಕ್ಕಿನ್ನ ಬೇರೆ ಮಿಗಿಲಾದ ಬೇರೆ ಯಾವ್ದು ಇಲ್ಲ. ಓಕೆ, ಅದಕ್ಕಿನ್ನ ಮಿಗಿಲಾದ ಬೇರೆ ಯಾವ್ದು ಇಲ್ಲ. ಇದಕ್ಕೋಸ್ಕರ ನಾನು ಇದನ್ನೆಲ್ಲ ಸೇವೆಗಳು ಬಡವರಿಗೆ ಅಂತೇಳಿ ಮಾಡ್ಬೇಕು ಅನ್ನೋದು ನನ್ನ ಆತ್ಮ ಇದೆ. ನನ್ನ ದೇಹನೂ ಕೂಡ ನಮ್ಮ ಉಸಿರು ಇರೋವರೆಗೂ ಈ ಬಡವರ ಸೇವೆನೇ ಮಾಡ್ಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿದೆ. ಅದನ್ನ ಮಾಡ್ತೀನಿ ಖಂಡಿತ. ಅದನ್ನೆಲ್ಲ ಮಾಡಿ ಉಳಿಸ್ಕೊಂಡು ಹೋಗ್ತೀನಿ. ಓಕೆ, 4 ಜನಕ್ಕೆ ಒಳ್ಳೇದಾಗ್ಲಿ. ಹಾವು ಹಿಡಿಬೇಕು ಅಂದ್ರೆ ಹಾವುಗಳನ್ನ ಎಲ್ಲಾವನ್ನು ಮಾಮೂಲಿಯಾಗಿ ಹಿಡಿತೀರಾ, ಇಲ್ಲ ಒಂದೊಂದು ಹಾವು ಒಂದೊಂದ್ ತರ ಇರುತ್ತಲ್ಲ? ಇಲ್ಲ 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 ಇಲ್ಲ. ಇದು ಹಾವು ಹಿಡಿಬೇಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಟೂಲ್ ತಗೊಂಡು ಅದು ಲಾಕ್ ಮಾಡಕ್ಕೆ ಇದ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ನನ್ನ ಹತ್ರ ಹಂಗೆ ಬ್ಯಾಲೆನ್ಸ್ ಏನಿಲ್ಲ. ಎಲ್ಲಿದೆ ಹಾವು ಇಲ್ಲಿದೆ ತಕ್ಕಂದ ಕೈ ಹಾಕ್ಬಿಡೋದೇನೆ. ಬಟ್ ಕೈ ಕಚ್ಚುತ್ತೆ ಅದು ಇದು ಭಯ ಇಲ್ಲ. ಭಯ ಅಂತಂದ್ರೆ ಭಯ ಇರುತ್ತೆ, ಆದ್ರೆ ನನ್ನ ಭಯ ಇಲ್ಲ. ಯಾಕೆಂದ್ರೆ ಭಯ ಇರೋದು ಈ ಹಾವಿನ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಆ ಪ್ರಾಣ ಒತ್ತೆ ಇಟ್ಬಿಡ್ಬೇಕು, ಪ್ರಾಣನೇ ಒತ್ತೆ ಇಡಬೇಕು. ಪ್ರಾಣದ ಮೇಲೆ ಕೂಡ ಒಂದು ಕಿಂಚತ್ತು ಆಸೆ ಇದ್ರೂ ಕೂಡ ಅಲ್ಲೇನಾದ್ರೂ ಅನಾಹುತಗಳಾಗ್ತದೆ. ಅದೇನಾದ್ರೂ ಆ ಹಾವು ಅಲ್ಲಿದೆ ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವ ಅದಕ್ಕೊಂದು ಟೆಕ್ನಾಲಜಿ ಇದೆ, ಟೆಕ್ನಿಕ್ ಇದೆ. ಟೆಕ್ನಿಕ್ ಅಂತಂದ್ರೆ ಕೆಲವೊಂದು ರೈಟ್ ಅಲ್ಲಿ ಕಣ್ ಕಾಣಲ್ಲ, ಲೆಫ್ಟ್ ಅಲ್ಲಿ ಕಣ್ ಕಾಣಲ್ಲ, ಅದಕ್ಕೆ ಕಿವಿ ಇಲ್ಲ ಓಕೆ, ಆದ್ರೆ ಕಣ್ ಕಾಣೋದು ಅದು ಯಾವ ಮೇಲ್ಗಡೆ ಕಣ್ಣು ಎತ್ತಿತು ಅಂದ್ರೆ ಅದ್ರ ದೃಷ್ಟಿ. ಈಗ ಗರುಡ 1,000 ಅಡಿ ಮೇಲೆ ಇರುತ್ತೆ, ಕೆಳಗಡೆ ಏನಿದೆ ಅಂತ ಗುರುತಿಸುತ್ತೆ. ಹಾವು ಅಷ್ಟೇನೆ, ಒಂದ್ಸರಿ ಕಣ್ ಬಿಟ್ರೆ ಮುಂದೆ ಸೈಡು ಹಿಂಭಾಗ ಅಂತಂದ್ರೆ ನೋಡಿ, ಅದ್ರ ಹಿಂಭಾಗ ಬಂದ್ಬಿಟ್ಟು ಇಷ್ಟು ಮಾತ್ರ ಕಣ್ ಕಾಣಲ್ಲ ಬಿಟ್ರೆ ಅದಕ್ಕೆ ಪೂರ್ತಿ ಇಡೀ ಪ್ರಪಂಚವೇ ನೋಡ್ತಾ ಇರುತ್ತದು. ಆದ್ರೆ ಕೆಲವೊಂದು ಏನ್ ಮಾಡ್ಬಿಡ್ತಾರೆ ಆ ವಿಡಿಯೋರು, ಅದನ್ನ ಮನೆಯಲ್ಲಿ ಬಂದಾಗ ಅಲ್ಲಿದೆ ಅಂತಂದಾಗ ಅವ್ರು ಟೂಲ್ ತಗೊಂಡು ಅಲ್ಲೆಲ್ಲ ಅಡ್ಡಾಡ್ಸಿ 1 ಅವರ್ 2 ಅವರ್ ಆದ್ಮೇಲೆ ಅದನ್ನ ಹಿಡಿದು ಬ್ಯಾಗ್ನಲ್ಲಿ ಹಾಕೊಂತಾರೆ. ನಂದೇನಿಲ್ಲ, 2 ನಿಮಿಷ ಅಲ್ಲ 2 ಸೆಕೆಂಡ್. ಯಾವ ಆಹ್ವಾನ ಕೆಲವ್ರು ಹೇಳ್ತಾರೆ, ಏನಪ್ಪ ಇವ್ರು ಇಷ್ಟೊಂದು ಅದ್ಭುತ, ಇವ್ರು ಒಂದ್ ಜಾಗದಲ್ಲಿ ಹೋಗಿ ಹಾವಿಡಿದೆ 5 ಹಾವಿಡಿದೆ. 5 ಹಾವು ಹಿಡಿಬೇಕಂದ್ರೆ 1 ಹಾವು ಫಸ್ಟ್ ಕಾಣ್ತು, ಕೈನಲ್ಲಿ ಹಿಡ್ಕೊಂಡೆ. ಇನ್ನೊಂದು ಹಾವು ಮೇಲೆ ಎದ್ಬಿಡ್ತು, ಅದನ್ನು ಹಿಡ್ಕೊಂಡೆ. ಇನ್ನೊಂದು ಹಾವು ಎದ್ಬಿಡ್ತು, ಅದನ್ನು ಹಿಡ್ಕೊಂಡೆ. ಸಾಮಾನ್ಯದಲ್ಲಿ ಅಸಾಮಾನ್ಯದ ಮನುಷ್ಯ ಅಂತ ಹೇಳ್ಬಿಟ್ಟು ಅಲ್ಲಿರೋರು 1,000 ಜನ ಸೇರಿದ್ರು. 5 ಹಾವನ್ನು ಒಟ್ಟಿಗೆ ಹಿಡ್ಕೊಂಡು ಚೀಲಕ್ಕೆ ಹಾಕಿ ಕಟ್ಟಿ ರೆಡಿ ಮಾಡಿ ಎತ್ಕೊಂಡ್ ಬರ್ಬೇಕಂದ್ರೆ ಜನಗಳು ಎಷ್ಟು ಜನ ಕೈ ಮುಗ್ದು, ತಾಯಿ ನಮ್ಮವ್ವ ನೀನ್ ತಾಯಿಯಂದು ಎತ್ತಿರೋ ಒಂದು ಮನುಷ್ಯನಪ್ಪ, ನೀವು ಮನುಷ್ಯ ಅಲ್ಲ ಬಿಡಪ್ಪ, ದೇವತೆ ನೀನು, ಒಂಥರ ಇವ್ರು ಇದ್ದಂಗೆ ನೀವುನು. ಯಾಕೆಂದ್ರೆ ಅಷ್ಟು ಹಾವುಗಳನ್ನ ಹಿಡಿದು ಒಂದ್ಸರಿ ಮಾಡ್ಬೇಕು ಅಂದ್ರೆ ಒಬ್ಬ ಮನುಷ್ಯಂಗೆ ಧೈರ್ಯ ಬೇಕು. ಆ ಧೈರ್ಯ ನಿನ್ಗೆ ಭಗವಂತ ಕೊಟ್ಟಿದ್ದಾನಲ್ಲ, ಅಷ್ಟೇ ಸಾಕಪ್ಪ, ನಿನ್ ಒಳ್ಳೇದಾಗ್ಲಿ, ನಿನ್ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತಾರಲ್ಲ ನೋಡಿ, ಅದು ನನ್ಗೆ ಬೇಕಾಗಿರೋ ಸರ್. ಓಕೆ, ಈಗ ಕೆಲವೊಂದು ಹಾವುಗಳು ಇರುತ್ತಲ್ಲ, ಉರಿ ಮಂಡಲ ಮುಟ್ಟಿದ್ರೆ ಇದೆಲ್ಲ ಆಗುತ್ತೆ, ಕೊಳಕ್ ಮಂಡಲ, ಅದನ್ನೆಲ್ಲ ಯಾವ ತರ ಹಿಡಿ? ಅದು ಉಸಿರು ಅದು ಏನಾಗುತ್ತೆ ಅಂದ್ರೆ, ಇವಾಗ ಒಂದು ಆ ಹಾವು ಕೊಳತು ಮಂಡಲ ಅಂತ ಇರುತ್ತೆ, ಅದು ಹೋಗಿ ಭೂಮಿನ ಹಿಂಗೆ ಕಚ್ಚುತ್ತೆ. ಭೂಮಿನ ಹಿಂಗ್ ಕಚ್ಚಿದಾಗ ವಿಷದ ಹಲ್ಲು ಭೂಮಿಗೆ ಹೋಗಿರುತ್ತೆ, ಅದು ಉಸಿರು ಬಿಡುತ್ತೆ ಅಲ್ಲಿ. ಆ ಉಸಿರು ಬಿಟ್ಟಾಗ ವಿಷ ಅಲ್ಲಿ ಭೂಮಿನಲ್ಲಿ ಇರ್ತದೆ, ಅದು ಆ ಅಂಶ ಇರ್ತದೆ. ನಾವು ಬರೇ ಕಾಲಿನಲ್ಲಿ ಓಡಾಡುವಾಗ ಏನಾಗುತ್ತೆ, ಹಿಂಗ್ ಹೋಗಿ ಮೇಲ್ಗಡೆ ಹಿಂಗ್ ಕಾಲಿಟ್ಟಾಗ ಆ ಒಂದು ವಿಷದ ಅಂಶ, ಆ ಒಂದು ಇದೆಲ್ಲ ಟೋಟಲಿ ನಮ್ಗೆ ಕಾಲ್ಗೆ ಅಪ್ಲೈ ಆಗ್ತದೆ. ಅಪ್ಲೈ ಆದಾಗ ಏನಾಗ್ತದೆ, ಅವಾಗ ಸಂಜೆ ಹೊತ್ತಿಗೆ ಸ್ವಲ್ಪ ಉರಿ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಬಬ್ಬೆ ಬಂದಂಗ ಆಗುತ್ತೆ. 2ನೇ ದಿನಕ್ಕೆ ಆ ಜಾಗ ಬಬ್ಬೆ ನೀರು ತುಂಬ್ಕೊಂಡ್ಬಿಟ್ಟು ಹೊಡ್ಕೊಂಡ್ಬಿಡುತ್ತೆ, ಗಾಯ ಆಗ್ಬಿಡುತ್ತೆ. ಅದು ಮಂಡಲದಾವು ಉಸಿರು ಬಿಟ್ಟಿರೋದ್ ಕಡೆ ಹೋಗಿ ನೀನ್ ಕಾಲಿಟ್ಟಿದೆ ಅಂತ ಹೇಳ್ತಾರೆ. ಅದು ಒಂದ್ ಕಡೆ. ಆದ್ರೆ ಇದು ಹಾವು ಕಚ್ಚುತ್ತೆ ನೋಡಿ, ನಮ್ಮ ಮಂಡಲದಾವು ಅದು ಈ ತರ ರಿಂಗ್ಸ್ ಹಾಕೊಂಡಿರುತ್ತೆ ಹಿಂಗೆ, ಈ ತರ ಹಿಂಗ್ ರಿಂಗ್ಸ್ ಹಾಕೊಂಡಿದ್ರೆ ಅದು ಸುಮಾರು ಅಂದ್ರೆ ಒಂದು 3.5 ಅಡಿ 4 ಅಡಿ ಅಷ್ಟೇನೆ ಡಿಸ್ಟೆನ್ಸ್. ಅದು 4 ಅಡಿ 5 ಅಡಿ ಬರೋದಿಲ್ಲ, ಇನ್ನ ಕಮ್ಮಿನೇ ಅನ್ಕೊಳ್ಳಿ. ಅದು ಇಲ್ಲೇ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಹತ್ರದಲ್ಲಿ ಧೈರ್ಯ ಇರೋರು ಹತ್ರದಲ್ಲಿ ಹೋಗಿ ನೋಡ್ತಾರೆ. ಹತ್ರದಲ್ಲಿ ಯಾವುದೇ ಹಾವನ್ನ ನಾವು ನೋಡ್ಬಾರ್ದು, ಯಾಕೆಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಒಂದು ಸೂಚನೆ ಜಾಸ್ತಿ ಇರುತ್ತದೆ. ಆ ಅಟ್ಯಾಕ್ ಆಗೋ ಸೂಚನೆ ಇದ್ದಾಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಡಿಸ್ಟೆನ್ಸ್ ದೂರ ಮೇಂಟೈನ್ ಮಾಡ್ಬೇಕು. ಯಾವ್ದು ಮಂಡಲದಾವ್ ಕಚ್ಚಿದ್ರೆ ಏನ್ ಮಾಡಿ, ಹಿಂಗ್ ಹಾಕಿ ಹಿಡಿದ ತಕ್ಷಣ ಹಿಂಗೆ ಮಾಂಸ ಸಮೇತ ಹಿಂಗ್ ಹಾಕಿ ಎಳೆದ್ಬಿಡುತ್ತೆ. ಅದೇ ನಾಗರಾವು ಕಚ್ಚಿದ್ರೆ ಒಂದ್ಸರಿ ಹಿಂಗ ಹೊಡೆದು ಹಂಗೆ ಎತ್ಬಿಡುತ್ತೆ ಹಿಂಗದೆ. ಅದು ಹಿಂಗ ಹಾಕಿ ಅದಕ್ಕೆ ಏನಾದ್ರೂ ರೋಷ ಜಾಸ್ತಿ ಬಂದಾಗ, ಯಾಕೆಂದ್ರೆ ಅದು ಹಿಂಗ ಹಾಕಿ ಎತ್ತದ್ ಏನ್ಕ್ ಹೋಗ್ಸಾರ ಅಂದ್ರೆ ಅದು ಹಲ್ಲು ಸೇಫ್ಟಿಗೆ ಹೋಗ್ಸಾರ. ಈ ಮಂಡಲದವ್ಗೆ ಹಂಗಲ್ಲ, ಸೈಡ್ದು ಇರುತ್ತೆ, ಗ್ರಿಪ್ ಜಾಸ್ತಿ ಇರುತ್ತೆ. ಅದಕ್ಕೆ ಹಾಕಿ ಹೊಡೆದ್ರು ಕೂಡ ಅದ್ರ ಹಲ್ಲಿಗೆ ಏನೂ ಆಗಲ್ಲ. ಈ ಹಲ್ಲು ಕಟ್ಟಾಗ ಇದಿರುತ್ತೆ, ಮೂಮೆಂಟ್ ಇರುತ್ತೆ. ಅದು ನಾಗರಾವು ಹಿಂಗ್ ಹೊಡೆದು ಎತ್ಬಿಡುತ್ತೆ, ಎಳೆಯಲ್ಲ.